ವಂದನಾ, ನೀನೇನಿಲ್ಲಿ? ಯಾಕೆ ಅರ್ಜುನ್, ನಾನು ದೇವಸ್ಥಾನಕ್ಕೆ ಬರಬಾರ್ದ? ಹಾಗಲ್ಲ, ನೀನ್ ಯಾಕೆ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ಯಾ ಅಂತ ಕೇಳಿದೆ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಮಾವ ಮತ್ತೆ ಕೋರ್ಟ್ಗೆ ಹೋದ್ರೆ ತೊಂದರೆ ಜಾಸ್ತಿ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಅದೇ ಗೊಂದಲದಲ್ಲಿದ್ದೀನಿ ಪಾರ್ಥ. ಅಲ್ಲ, ಸೊಸೆಯಾಗಿ ಜವಾಬ್ದಾರಿ ನಿಭಾಯಿಸ್ಬೇಕು ಅಂದ್ರೆ ಮಗಳಾಗಿ ಕರ್ತವ್ಯನ ಮರಿಬೇಕು. ನನಗೆ ಈ ಜೀವನ ಕೊಟ್ಟಿರೋದು ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಾ? ಖಂಡಿತ ತಪ್ಪಿಲ್ಲ. ಹಾಗ್ ನೋಡಕ್ ಹೋದ್ರೆ ನಾನು ನನ್ನ ಡ್ಯಾಡ್ ವಿರುದ್ಧ ಹೋಗ್ತಿದ್ದೀನಿ ಅಂತ ನೋಡೋರ್ಗನ್ಸತ್ತಲ್ಲ. ಆದ್ರೆ ನಮ್ ಗುರಿ ಏನು ಅಂತ ನಮಗ್ ಗೊತ್ತಲ್ಲ. ಅಂದ್ರೆ ಮಾವನ್ ವಿರುದ್ಧ ಅಪ್ಪ ಕೋರ್ಟ್ಗೆ ಹೋಗೋದು ನಿಮಗ್ ಬೇಜಾರಿಲ್ವಾ? ನನ್ ಮೇಲೆ ಮುನ್ಸಿಲ್ವಾ? ಈ ಮೊದ್ಲಾದ್ರೆ ಡ್ಯಾಡ್ ತಪ್ಪೇ ಮಾಡಲ್ಲ ಅಂತ ವಾದ ಮಾಡ್ತಾ ಇದ್ದ. ಆದ್ರೆ ಸಂಧ್ಯಾ ಕೇಸ್ ನಂತರ ಆ ಶಕ್ತಿ ಪ್ರಸಾದ್ ಸಂಘ ಸೇರ್ಕೊಂಡು ಡ್ಯಾಡ್ ಬದಲಾಗಿದ್ದಾರೆ. ಗೊತ್ತೋ ಗೊತ್ತಿಲ್ದೇನೋ ಹಡ್ದಾರಿ ಹಿಡ್ದಿದ್ದಾರೆ ಅಂತ ನಂಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೇಮ್ ಟು ಸೇಮ್ ಮಾವನ್ ವಿಷಯದಲ್ಲೂ ಡ್ಯಾಡ್ ಮತ್ತೆ ಶಕ್ತಿ ಪ್ರಸಾದ್ ಇನ್ವಾಲ್ವ್ ಆಗಿದಾರಲ್ವಾ? ಎಲ್ಲೋ ಏನೋ ತಪ್ಪಾಗಿದೆ ಅಂತ ನನಗೂ ಅನಿಸ್ತಾ ಇದೆ. ಅದನ್ನ ಕೋರ್ಟಲ್ಲಿ ಪ್ರಮಾಣಿಸಿ ನೋಡೋಣ. ತಂದೆ ಹೇಗೆ ಮಕ್ಕಳು ಸರಿದಾರಿಲ್ ನಡೀಲಿ ಅಂತ ಅನ್ಕೋತಾರೋ ಹಾಗೆ ಮಕ್ಕಳು ಅನ್ಕೋತಾರೆ. ದ ಗ್ರೇಟ್ JP ಪಾಟೀಲ್ ಮತ್ತೆ ನ್ಯಾಯದ ಹಾದಿ ತುಳಿಯೋ ಹಾಗೆ ಮಾಡೋದಕ್ಕೆ ಅವ್ರ ಮಗಾಗಿ ನಾನೀ ನಿರ್ಧಾರ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸಿಂಗಾರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದೇನೇ ಆಗ್ಲಿ ನಿಮ್ ಜೊತೆ ನಾನಿದ್ದೀನಿ. ಹಾಗೆ ಈ ಮಗಳಿಗೂ ಅಪ್ಪ ಮತ್ತೆ ಲಾಯರ್ ಆಗ್ಬೇಕಮ್ಮ. ನಮ್ಮ ಅಪ್ಪ ಅಮ್ಮಂಗೆ ಯಾರೋ ಮೋಸ ಮಾಡಿದ್ದಾರೆ ಅಂದಾಗ ಸಂಕಟ ಆಯ್ತಮ್ಮ. ಆದಷ್ಟು ಬೇಗ ನಮ್ಮಪ್ಪನ ಕೋರ್ಟಿಗೆ ಕರ್ಕೊಂಡು ಬರ್ತೀನಿ ಅಂತ ಅವ್ರ ಹತ್ರ ಸವಾಲ್ ಹಾಕಿದ್ದೀನಿ. ಪೂರ್ಣೆ, ಏನ್ ಮಾಡ್ತಿದ್ದೆ ಪೂರ್ಣೆ? ನಮ್ಮ ಭಾರ್ಗವಿ ಏನ್ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಗೊತ್ತು. ಗಂಡ ಹೆಂಡತಿ ಇಬ್ರು ಒಂದೇ ಯೋಚನೆಯಲ್ಲಿದ್ದಾರೆ. ನಮ್ಗೆ ಆ ಕಷ್ಟಗಳೇ ಸಾಕು. ನಮ್ಮಿಂದ ಅವರು ನರಳೋದ್ ಬೇಡ. ನಾನು ಅವಳಿಗೆ ತಿಳುವಳಿಕೆ ಹೇಳೋಷ್ಟು ಹೇಳಿದ್ದೀನಿ. ಆದ್ರೆ ಅವಳದನ್ನ ಕೇಳ್ತಾಳೆ ಅಂತ ನನ್ಗನ್ನಿಸ್ತಾ ಇಲ್ಲ. ಅವಳ ಹಠದ ಬಗ್ಗೆ ನಿಮ್ಗೂ ಗೊತ್ತಲ್ವಾ? ಅವಳ ಬಗ್ಗೆ ನನಗಿರೋ ಕಾಳಜಿನೂ ನಿನಗೆ ಗೊತ್ತಲ್ವ ಪೂರ್ಣೆ? ಗೊತ್ತು ರೀ. ಅಪ್ಪ ಮಗಳ ಹಠದಲ್ಲಿ ಭಯ ಹುಟ್ಟೋದು ನನಗೆ ಅಂತ ನಿಮಗ್ ಗೊತ್ತಿಲ್ಲ. ಯಾರಿಗ್ ನೋವಾದ್ರೂ ದುಃಖ ನನಗೆ ಅಲ್ವಾ? ನಾನು ತುಂಬಾ ಯೋಚನೆ ಮಾಡ್ದೆ ರೀ. ನೀವ್ಯಾಕೆ ಭಾರ್ಗವಿ ಮಾತನ್ನ ಒಪ್ಕೊಂಡು ಮತ್ತೆ ಕೋರ್ಟ್ಗೆ ಹೋಗ್ಬಾರ್ದು? ನಿಮ್ಮ ಮಗಳು, ನಿಮ್ಮ ಅಳಿಯ ನಿಮ್ ಪರವಾಗಿದ್ದಾರೆ ರೀ. ನೀವು ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಆಗಿರೋ ಒಂದೇ ಒಂದು ಅವಾಂತರದಿಂದ ಇಷ್ಟು ವರ್ಷ ನಾವೆಷ್ಟು ಕಷ್ಟಪಟ್ಟಿದ್ವಿ ಅಂತ ನಿನ್ಗೂ ಗೊತ್ತಲ್ಲ. ರಾತ್ರಿ ಕಂಡು ಬಾವಿನಲ್ಲಿ ಹಗಲು ಬಿತ್ತು ಈಗಿನ ನೆಮ್ಮದಿನೂ ಕಳ್ಕೋಬೇಕು ಅಂತ ಹೇಳ್ತಾ ಇದೀಯ. ಬೇಡ ಪೂರ್ಣೆ, ಇದೆಲ್ಲ ಮುಗ್ದೋಗಿರೋ ಕತೆ. ಅವ್ರ ಮಾತುಗಳನ್ನ ಮಕ್ಕಳಾಟ ಅಂತ ತಿಳ್ಕೊಂಡು ಮರ್ತು ಬೇಡ. ನೀವ್ ಹೇಗ್ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಮಕ್ಕಳು ಹಾಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವ್ ಕಳ್ಕೊಂಡಿರೋದನ್ನ ನಿಮಗ್ ವಾಪಸ್ ಕೊಡಿಸ್ಬೇಕು ಅನ್ನೋ ತವಕದಲ್ಲಿದ್ದಾರೆ. ಬಹುಶಃ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಅನ್ಸತ್ತೆ. ಮಕ್ಕಳು 1000 ಕೇಳ್ತಾರಮ್ಮ. ಅದು ಯಾವ ಸರಿ, ಅದ್ರಲ್ಲಿ ಯಾವ ತಪ್ಪು ಅಂತ ನಾವು ಅಪ್ಪ ಅಮ್ಮದಿರು ನಾವು ನಿರ್ಧಾರ ಮಾಡ್ಬೇಕು. ಇದನ್ನ ನಂಬ್ಕೊಂಡು ನನ್ನ ಕಲ್ಪನಾ ಸ್ಥಿತಿ ಏನಾಯ್ತು ಅಂತ ನಿನ್ಗೆ ಗೊತ್ತಿಲ್ವ ಪೂರ್ಣಿ?
ಸರಿ, ನಿಮ್ಮ ಭಾಷೆಯಲ್ಲೇ ಹೇಳ್ತೀನಿ. ನೀವು ಕಲ್ಪನೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡ್ರಿ. ಅವಳು ನಿಮ್ ಸ್ವಂತ ತಂಗಿನಾ? ಅಲ್ಲ ಅಲ್ವಾ? ಆದ್ರೂ ಒಡ ಹುಟ್ಟಿದೋಳ್ಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅವಳಿಗೆ ಆಶ್ರಯ ಕೊಟ್ಟಿದ್ದೀರಾ. ನಿಜಕ್ಕೂ ಇದು ನಿಮ್ಮ ದೊಡ್ಡ ಗುಣ. ನೀವು ಆಗಿರೋ ನೋವಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ಮಕ್ಕಳು ನಿಮಗ್ ಸಿಗ್ಬೇಕಾಗಿರೋ ಗೌರವದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ತಲೆ ತಗ್ಸಿದ್ರು ಅಲ್ಲೇ ತಲೆ ಎತ್ತಿ ಓಡಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನನಗದ್ ತಪ್ಪಾಗಿ ಕಾಣಿಸ್ತಾ ಇಲ್ಲ. ಪೂರ್ಣಿ, ನೋಡು, ನಾನೀಗ್ಲೂ ತಲೆ ಎತ್ತಿನೇ ಓಡಾಡ್ತಾ ಇದ್ದೀನಿ. ನನ್ನ ಕೈಲಿ ಆಗ್ದಲೇ ಇರೋದನ್ನ ನನ್ನ ಮಗಳು ಸಾಧಿಸಿ ತೋರಿಸಿದಾಳೆ. ಇನ್ನು ಏನ್ ಬೇಕು ಪೂರ್ಣಿ? ನೀನು ಅಂದ್ಕೊಂಡಷ್ಟು ಸುಲಭದ ವಿಷಯ ಅಲ್ಲ ಪೂರ್ಣಿ ಇದು. ಇದೊಂದು ಭೇದ್ಸಕ್ಕಾಗದೆ ಇರೋ ಚಕ್ರವ್ಯೂಹ. ನಿನಗೆ ಬರೀ ಶಕ್ತಿ ಪ್ರಸಾದ್ ಮತ್ತು ಜೆಪಿ ಬಗ್ಗೆ ಮಾತ್ರ ಗೊತ್ತು. ಅವರಿಬ್ಬರನ್ನು ಆಡಿಸ್ತಿರೋ ಕೈ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಅದೊಂದು ದೊಡ್ಡ ಜಾಲ, ದೊಡ್ಡ ಗುಂಪು, ಹೊಡೆದಷ್ಟು ರಾಕ್ಷಸರು ಹೇಳ್ತಾನೆ ಇರ್ತಾರೆ. ಅವರೆಲ್ಲರಿಂದಲೂ ಬಚಾವಾಗಿ ಇವತ್ತು ಜೀವಂತವಾಗಿ ಕೂಡ ಇದ್ದೀನಿ. ಆದ್ರೆ ಇವರಿಬ್ಬರನ್ನು ಮೇಲ್ಬಿಟ್ಟು ಆ ಕೈ ಆಟಕ್ಕೇನಾದ್ರೂ ನಾವು ಸೇರ್ಕೊಂಡ್ಬಿಟ್ರೆ ಪ್ರತಿ ಕ್ಷಣ ನಮ್ಮ ಜೀವನವನ್ನ ನರಕ ಮಾಡಿಬಿಡ್ತಾರೆ. ನಾವುಗಳು ಬಿದ್ದು ಹೋಗಬಾರದು. ನಮ್ಮಿಂದ ನಮ್ಮ ಮಕ್ಕಳ ಜೀವನ ಅವ್ರ ಕೈಲಿ ಸಿಗಬಾರ್ದು. ಭಾರ್ಗವಿ ಏನೋ ಆವೇಶದಲ್ಲಿ ಆ ಜೆಪಿ ಮುಂದೆ ಸವಾಲಾಗಿ ಬಂದ್ಬಿಟ್ಲು. ಆದ್ರೆ ಆ ಮಾತಿ ಕಟ್ಟು ಬಿದ್ದು ನಾವೇನಾದ್ರೂ ಮುಂದೆ ಹೋದ್ರೆ ತೊಂದರೆ ಆಗೋದು ಕೇವಲ ನಮ್ಮಿಬ್ಬರಿಗೆ ಅಲ್ಲ. ನಮ್ಮ ಮಗಳು, ನಮ್ಮ ಅಳಿಯ, ಆ ಜೆಪಿ, ಶಕ್ತಿ ಎಲ್ರು ಕಾಲು ಕಸತ್ತರ ನಮ್ಮೆಲ್ರನ್ನು ಒಸ್ಕಿ ಬಿಸಾಕ್ಬಿಡ್ತಾರ ಅವರು. ನೋಡು, ನಾವು ಕನ್ಸ್ಕೊಂಡಂಗೆ ಈಗ ಭಾರ್ಗವಿ ಮದ್ವೆ ಆಗಿದ್ದಾಳಲ್ವಾ, ಅರ್ಜುನ್ ಅವಳ ಜೀವನದಲ್ಲಿ ಪ್ರೀತಿ ತುಂಬುತ್ತಾ ಇದ್ದಾನೆ. ಇಷ್ಟು ಸಾಕು ಪೂರ್ಣಿ. ನಾನ್ ಕೋರ್ಟ್ಗೆ ಹೋಗಿ ಮಾಡಬೇಕಾಗಿರೋ ಸಾಧನೆ ಏನೂ ಇಲ್ಲ. ಈ ಹಿಂದೆ ನಾನೊಬ್ಬ ಒಳ್ಳೆ ಲಾಯರ್ ಆಗೋಕ್ ಹೋಗಿ ನಿಮ್ಗೆಲ್ಲರಿಗೂ ಕಷ್ಟ ಕೊಟ್ಬಿಟ್ಟಿದ್ದೀನಿ. ಆದ್ರೆ ಈ ಸಲ ಒಬ್ಬ ಒಳ್ಳೆ ಲಾಯರ್ ಆಗೋದಕ್ಕಿಂತ ಒಬ್ಬ ಒಳ್ಳೆ ತಂದೆ ಆಗೋದಿದೆಯಲ್ಲ, ಅದು ಮುಖ್ಯ ಅನಿಸ್ತಿದೆ. ದಯವಿಟ್ಟು ನನ್ನ ಒತ್ತಾಯ ಮಾಡ್ಬಿಡ. ಎಷ್ಟು ವರ್ಷ ಆಯ್ತಲ್ಲ ಅವಮಾನ, ಅವನ್ನೆಲ್ಲ ಮರ್ತು ಬಿಟ್ಟಿಯಾ? ಯಾವತ್ತೂ ಅವಮಾನ ಆಯ್ತು ಅಂತ ಜೀವನ ಪೂರ್ತಿ ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಹೇಳಿ? ಕಾಲ ಬದಲಾಗಿಲ್ವೇನ್ರಿ? ನೋಡಿ, ಯಾವ ಕೇಸಲ್ಲೂ ಸೋಲ್ದೇ ಇರೋ ಜೆಪಿ ನಮ್ ಭಾರ್ಗವಿ ಎದುರುಗ್ ಸೋತ್ ಹೋಗ್ಲಿಲ್ವಾ? ಆ ಜೆಪಿ ಮಗನೇ ನಮ್ಮನೆಗೆ ಆಸರೆಯಾಗಿ ನಿಂತಿಲ್ವಾ ಇವತ್ತು? ಹೀಗೆ ಎಲ್ಲ ಬದಲಾಗಿ ನಮಗ್ ಒಳ್ಳೇದಾಗ್ಬೋದು. ಬುದ್ಧಿ ನೆಟ್ಕಿಲ್ಲ ಅಲ್ವಾ? ಅವತ್ತು ಹೇಳಿದ್ದನ್ನ ಮರ್ತ್ಬಿಟ್ಟಿದ್ದೀನೋ? ನಾವೆಲ್ಲ ಮತ್ತೆ ಆ ಕುತಂತ್ರಿಗಳ ಚಕ್ರವ್ಯೂಹದಲ್ಲಿ ಸಿಲುಕೊಂಡು ಮತ್ತೆ ಹೇಳ್ಬೇಕಾ ನಾವೆಲ್ಲ? ನೋಡು, ನಾನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡೋದು ಈ ಮನೆಗೆ ಒಳ್ಳೇದಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಹಬ್ಬದ ದಿವಸ ಒಳ್ಳೊಳ್ಳೆ ಮಾತಾಡೋಣ. ಅಳಿಯಂದ್ರು ಬೇರೆ ಬರೋಷ್ಟರಲ್ಲಿ ಹಬ್ಬದ ಅಡಿಗೆ ಮಾಡಿವಂತೆ.
ಯಾರ ಹೆಸರಲ್ಲಿ ಅರ್ಚನೆ ಆಗ್ಬೇಕಾಗಿತ್ತ? ರವೀಂದ್ರ ಭಟ್ಕಳ ಹಾಗೆ ಅವರ ಕುಟುಂಬದವ್ರ ಹೆಸರಲ್ಲಿ ಅರ್ಚನೆ ಮಾಡಿ. ಹಾಗೆ JP ಪಾಟೀಲ್ ಮತ್ತೆ ಅವ್ರ ಕುಟುಂಬದ ಹೆಸರಲ್ಲೂ ಒಂದು ಅರ್ಚನೆ ಮಾಡಿ. ಸರಿ ತಾಯಿ, ಇನ್ಯಾರ್ದಾದ್ರು ಅರ್ಚನೆ ಆಗ್ಬೇಕಾಗಿತ್ತ? ಇದೇ ಅರ್ಚಕ್ರೆ. ಅರ್ಜುನ್ ಪಾಟೀಲ್ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಒಂದು ನಿಮಿಷ. ಅರ್ಜುನ್ಗಿರೋ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ, ಆದಷ್ಟು ಬೇಗ ತನ್ನೋರನ್ನ ಸೇರೋ ಹಾಗಾಗ್ಲಿ ಅಂತ ಅರ್ಚನೆ ಮಾಡಿ. ವಂದನಾ, ನೀನೇನಿಲ್ಲಿ? ಯಾಕೆ ಅರ್ಜುನ್, ನಾನು ದೇವಸ್ಥಾನಕ್ಕೆ ಬರಬಾರ್ದ? ಹಾಗಲ್ಲ, ನೀನ್ ಯಾಕೆ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ಯಾ ಅಂತ ಕೇಳಿದೆ. ಮನೆಯವರಿಂದ ದೂರ ಇದ್ದು ನೀನು ಅದೆಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು. ಅದಕ್ಕೆ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಅವರವರ ಬಗ್ಗೆ ಯೋಚನೆ ಮಾಡೋ ಸ್ವಾರ್ಥಿಗಳ ಮಧ್ಯೆ ನಿನ್ ಬಗ್ಗೆ ಯೋಚನೆ ಮಾಡೋಳು ಒಬ್ಳಿದ್ದೀನಿ ಅಂತ ನಿನ್ಗೆ ಈಗ್ಲಾದ್ರೂ ಅರ್ಥ ಆಯ್ತಾ ಅರ್ಜುನ್? ನೀನೆಲ್ಲೋ ತಪ್ಪು ತಿಳ್ಕೊಂಡಿದ್ಯಾ. ನಾನು ಭಾರ್ಗವಿ ಜೊತೆ ತುಂಬಾ ಖುಷಿಯಾಗಿದ್ದೀನಿ. ಮನೆಯವರಿಂದ ದೂರ ಇದ್ರು ನನಗೆ ಆ ನೋವು ಗೊತ್ತಾಗ್ದಿರೋ ಹಾಗೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ನನ್ನ ಹೆಂಡತಿ ನನಗೆ ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬದವರು ಒಳ್ಳೇದಾಗ್ಲಿ ಅಂತ ಬೇಡ್ಕೋತಿದ್ದಾರೆ. ನೋಡು ನೋಡು, ನಿನ್ ಮುಖಕ್ಕೆ ಮಂಗಳಾರತಿ ಆಯ್ತು, ಆದ್ರೂ ನನ್ನ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಲ್ಲ. ಥ್ಯಾಂಕ್ ಯು ವಂದನಾ. ಅಯ್ಯೋ, ತಗೊಮ್ಮ ಮಂಗಳಾರತಿ. ನನಗೆ ಬೇಡ. ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಬೇಡ ಅಂತ ಇರೋದು ಮೊದಲನೇ ಬಾರಿ ನಾನು ನೋಡ್ತಾ ಇರೋದು. ಏನು ಕಾಲ ಬಂತಪ್ಪ ಭಗವಂತ.